ಕಲೆಯ ತವರೂರು ಪುಣ್ಯ ಕ್ಷೇತ್ರ ಎಲ್ಲಿದೆ ಅಂದ್ರೆ ಕೈಲಾಸವೆಲ್ಲಿದೆ ಅಂದ್ರೆ ಅದು ಚಿಗಟೇರಿ ಗ್ರಾಮದಲ್ಲಿ. ಜಗತ್ತಲ್ಲೇ ಶ್ರೀ ನಾರದ ಮುನಿಗಳ ದೇವಸ್ಥಾನ ಇರಲಿಲ್ಲ, ಅದು ನಮ್ಮ ಚಿಗಟೇರಿ ಗ್ರಾಮದಲ್ಲಿದೆ. ನಾರದ ಮಹರ್ಷಿ ನಾರದ ಮುನಿಗಳು ಇಲ್ಲಂದ್ರೆ ಜಗತ್ತೇ ಇಲ್ಲ. ಯಾಕೆಂದ್ರೆ ಈ ಜಗತ್ತಲ್ಲಿ ನಾನು ಫಸ್ಟ್ ಕಂಡಂತ ದೇವರುಗಳು ಅಂದ್ರೆ ಇದೇ ಫಸ್ಟ್ ಸರ್, ನನ್ನ ಚಿಗಟೇರಿ ಗ್ರಾಮದ. ನೀವೆಲ್ಲ ಪುಣ್ಯಶಾಲಿಗಳ ಅಭಿಮಾನಿಗಳೇ, ಬಹಳ ಸಂತೋಷ. ತಾಯಿ ಊರಮ್ಮ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಒಂದು ಕಾರ್ಯಕ್ರಮ ನೀಡಿರುವಂತ ದೇವಸ್ಥಾನ ಕಮಿಟಿ ಅಧ್ಯಕ್ಷರಿಗೆ ಪದಾಧಿಕಾರಿ ಬರಲಿ ಒಂದು ಪ್ರೀತಿಯ ಜೋರಾದ ಚಪ್ಪಾಳೆ. ಅಭಿಮಾನಿಗಳೇ, ವಿಷ್ಣುವರ್ಧನ ಎಲ್ಲೂ ಹೋಗಿಲ್ಲ, ತಮ್ಮ ಮನಸ್ಸಲ್ಲೇ ಇದ್ದಾರೆ. ತಾವು ಹಾಕುತ್ತಿರುವ ಪ್ರೀತಿಯ ಜೋರಾದ ಚಪ್ಪಾಳೆ ಅಭಿಮಾನಿಗಳೇ. ಓ ವಿಷ್ಣುಜಿ, ಮತ್ತೊಮ್ಮೆ ಹುಟ್ಟಿ ಬನ್ನಿ ಕನ್ನಡ ನಾಡಿಗೆ. ಗಂಟು ಮುಟ್ಟಿದ ನಾಡು, ಕಲೆಯ ದೊಡ್ಡ ಪುಣ್ಯಕ್ಷೇತ್ರ ಬಂದ ನಮ್ಮ ಚಿಗಟೇರಿ ಗ್ರಾಮದಲ್ಲಿ ಹುಟ್ಟಿ ಮಾತುಗಳನ್ನು ಪಾಲಿಸಿಕೊಳ್ತಾ ಇದ್ದೀನಿ. ಬಹಳ ಸಂತೋಷ. ಇಲ್ಲಿ ಕೂತಿರುವಂತ ನನ್ನ ಪ್ರೀತಿಯ ತಾಯಿಗೆ, ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿಗೆ, ಹಾಗೂ ಇಲ್ಲಿ ನಿಂತಿರುವಂತ ನನ್ನ ಕೊಚ್ಚುಕ್ಕು ಅಭಿಮಾನಿಗಳಿಗೆ, ಅಲ್ಲಿ ನಿಂತಿರುವಂತ ನಮ್ಮ ಕಿಚ್ಚ ಬಾಸ್ ಸರ್. ಇವತ್ತು ವಿಷ್ಣು ಸರ್ಗೆ ಮಗ ಅಂದ್ರೆ ಯಾರು ಗೊತ್ತಾ? ನಮ್ಮ ಕಿಚ್ಚ ಸುದೀಪಣ್ಣ. ಮೊನ್ನೆ ಬೆಂಗಳೂರಲ್ಲಿ ವಿಷ್ಣು ಸರ್ ಸಮಾಧಿ ಹೊಡೆದಾಕಿದ್ರು. ಅದಕ್ಕೆ ಮುಂದೆ ಬಂದಿದ್ದು ಯಾರು ಗೊತ್ತಾ? ನಮ್ಮ ಕಿಚ್ಚ ಬಾಸ್. ಖುಷಿಯಾಗಿದೆ ದೇವರೇ ಮಾಡ್ತಾನೆ. ಕೋಪ ಬಂದಾಗ ಮಾತ್ರ ನಮ್ಮ ಕಿಚ್ಚ ಬಾಸ್ ಸೃಷ್ಟಿ ಮಾಡ್ಬಿಡ್ತಾನೆ. ಬಹಳ ಸಂತೋಷ. ಮತ್ತೊಮ್ಮೆ ಮುಗಿದೊಮ್ಮೆ ನನ್ನನ್ನು ಉದಯ ಟಿವಿ ನೋಡಿದಿರಾ, ಜಿ ಕನ್ನಡದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಡಿಕೆಡಿ ನೋಡಿದಿರಾ, ಸುವರ್ಣವಾಗಿ ನೋಡಿದಿರಾ, 2 ಸಿನಿಮಾದಲ್ಲಿ ನೋಡಿದಿರಿ. ಒಂದು ರಮ್ಯಾಜಿ ಅಭಿಷೇಕ ನಾಗರಾತ್ರಿ, ಇನ್ನೊಂದು ಶರಣವರ ಅಭಿಷೇಕ ಚೂ ಮಂತ್ರ ಕೂಡ ನೋಡಿದಿರಾ. ಇವತ್ತು ನೇರವಾಗಿ ಕಾಣೋ ಹಾಗೆ ಮಾಡುವ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರ ಜೊತೆಗೆ ಈ ಒಂದು ಕುಮಾರ್ ಹೆಮ್ಮೆಯ ನಮ್ಮ ಹೆಮ್ಮೆಯ ತಂಡ ಇವತ್ತು ವರ್ಧನ ಇವೆಂಟ್ಸ್ ಕರ್ನಾಟಕ ಹಾರಕಬಾವಿ ಹೆಮ್ಮೆಯ ತಂಡ ಇವತ್ತು ಕರ್ನಾಟಕದಲ್ಲಿ ಹೆಸರು ಮಾಡ್ತಾ ಇದೆ. ಅದು ಬೇರೆ ಯಾರು ಇಲ್ಲ ಸರ್, ನಿಮ್ಮೂರಿನ ಮಗ. ಈ ಊರ ಮೇಲೆ ಇಟ್ಟಿರುವಂತ ಚಿಗಟೇರಿ ಗ್ರಾಮದಲ್ಲಿ ಇಟ್ಟಿರುವಂತ ಪ್ರೀತಿ ನಮ್ಮ ವರ್ಧನ ಸರ್. ಬರ್ಲಿ ಒಂದು ಜೋರ ಚಪ್ಪಾಳೆ. ನಮ್ಮ ಕುಮಾರ್ ಸರ್ ರಿಯಲಿ ಈ ಊರ ಮೇಲೆ ಎಷ್ಟು ಪ್ರೀತಿ ಇದೆ. ನಾನು ಎಲ್ಲೋ ಮೈಸೂರಿಗೆ ಹೋಗ್ಬೇಕಾಗಿತ್ತು. ಬನ್ನಿ 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 ಇಲ್ಲಿ ಸರ್. ಥ್ಯಾಂಕ್ ಯು ಬಹಳ ಸಂತೋಷ. ಅಭಿಮಾನ ಸರ್, ಅಭಿಮಾನ. ಥ್ಯಾಂಕ್ ಯು ಸೊ ಮಚ್. ಕಿಚ್ಚ ಸುದೀಪ್ ಅಷ್ಟೇ ಹೈಟ್ ಇದ್ದಾರೆ. ಏನ್ ನಿಮ್ಮ ಹೆಸರು? ರಾಮೋ. ಕಿಚ್ಚ ಸುದೀಪ್ ಅವರು ಅಭಿಮಾನಿ. ಥ್ಯಾಂಕ್ ಯು. ಓಕೆ, ಇವತ್ತು ನಮ್ಮ ಎನ್ ಕುಮಾರ್ ಅವರು ಇದೇ ಊರಿನಲ್ಲಿ ಸುಮಾರು ತಮ್ಮ ಈ ಒಂದು ಕಾರ್ಯವನ್ನ ಕೆಲಸದಲ್ಲಿದ್ದಾರೆ. ಇವತ್ತು ನಾನು ಮೈಸೂರಿಗೆ ಹೋಗ್ಬೇಕಾಗಿತ್ತು. ಇಲ್ಲ ಸರ್, ನಮ್ಮ ಚಿಗಟೇರಿ ಗ್ರಾಮಕ್ಕೆ ಬರಬೇಕು. ನಾನು ಆ ಊರ ಮೇಲೆ ಬಹಳಷ್ಟು ಜೀವ ಇಟ್ಟಿದ್ದೀನಿ. ಅಲ್ಲಿ ಒಂದು ಹೊಸದನ್ನು ತೋರಿಸಬೇಕು ಅಂತ ಇವತ್ತು ಎಷ್ಟು ದೂರಿಂದ ಬರ್ಮಾಡ್ಕೊಂಡಿದ್ದಾರೆ. ಜೂನಿಯರ್ ರವಿಚಂದ್ರ ಬೆಂಗಳೂರಿಂದ ಬರ್ಮಾಡ್ಕೊಂಡಿದ್ದಾರೆ. ನನ್ನ ಮೈಸೂರಿಂದ ಬರ್ಮಾಡ್ಕೊಂಡಿದ್ದಾರೆ. ನಮ್ಮ ಕಾವ್ಯ ಅವರು ಮತ್ತು ನಮ್ಮ ಅನುಶ್ರೀ ಅವರು ಬಹಳಷ್ಟು ಜನ ಕಲಾವಿದರಿದ್ದಾರೆ. ಅದು ಕಾರಣ ನಮ್ಮ ಕುಮಾರ್ ಅವರ ಪ್ರೀತಿಗಾಗಿ ಸರ್. ಬರ್ಲಿ ಒಂದು ಜೋರ ಚಪ್ಪಾಳೆ. ನಮ್ಮ ತಂಡದ ಸಾರಥಿ ಸುಮಾರು 30 ಜನಕ್ಕೆ ಅಲ್ಲದಾದ್ರು ನಮ್ಮ ಕುಮಾರಣ್ಣ. ಬರ್ಲಿ ಒಂದು ಜೋರ ಚಪ್ಪಾಳೆ ಸರ್. ಸರ್ ನಿಜವಾಗ್ಲೂ ಏನ್ ಗೊತ್ತಾ, ಈ ಚಿಗಟೇರಿ ನನ್ನ ತೋರ್ಮನೆಯ ಒಂದು ವೇದಿಕೆಯಲ್ಲಿ ನೀವು ಬಂದಿದ್ದೀರಾ ನೋಡಿ. ಮಹಾರಾಷ್ಟ್ರದಿಂದ ಬಂದಿದ್ದೀರಾ, ಅದು ನಮ್ಮ ಪುಣ್ಯ ಸರ್. ಇದೆಲ್ಲ ಕ್ರೆಡಿಟ್ ಚಿಗಟೇರಿ, ಇದೆಲ್ಲ ಕ್ರೆಡಿಟ್ ನನಗೆ ಸಲ್ಲಬೇಕಾಗಿರೋದ ಸರ್. ಚಿಗಟೇರಿ ಗ್ರಾಮಸ್ಥರು ಎಲ್ಲರಿಗೂ ಸ್ವಲ್ಪ ಕ್ರೆಡಿಟ್ ಸರ್. ನಮಗೆಲ್ಲ ಅವ್ರ ದೊಡ್ಡ ಮನಸ್ಸು ನೋಡಿ ಸರ್, ಅದು ನನಗಲ್ಲ. ನಮ್ದು ಏನಿಲ್ಲ ಸರ್, ಎಲ್ಲ ನಮ್ಮ ಗ್ರಾಮಸ್ಥರು, ನಮ್ಮ ಅಭಿಮಾನಿಗಳು, ಕಿಚ್ಚ ಬಾಯಿಸಿದ್ದಾರೆ. ಎಲ್ಲರೂ ಈ ಕ್ರೆಡಿಟ್ ಎಲ್ಲ ನಮಗೆ ಸಲ್ಲಬೇಕಾಗಿದೆ ಸರ್. ಅವ್ರಿಗೆ ನಿಜವಾಗ್ಲು ಬರ್ಲಿ ಒಂದು ಜೋರ ಚಪ್ಪಾಳೆ ಎನ್ ಕುಮಾರ್ ಅವ್ರಿಗೆ. ಅಲ್ಲಿ ವಿಷ್ಣು ಸರ್ ಹೆಸರು ಸಂಪತ್ ಕುಮಾರ್, ಇವರು ಕುಮಾರ್. ವಿಷ್ಣುವರ್ಧನ ಹೆಸರು ವಿಷ್ಣುವರ್ಧನ, ಇಲ್ಲಿ ತಂಡದ ಹೆಸರು ವರ್ಧನ. ಎಂಥ ಸರ್ ಇದು, ನಿಜವಾದ ಕಿಚ್ಚ ಅಭಿಮಾನಿ ಅವರು. ವಿಷ್ಣು ಸರ್ ಪ್ರೀತಿಯ ಶಿಷ್ಯ ಅಂದ್ರೆ ಪರವಾಗಿಲ್ಲ, ನಮ್ಮ ವರ್ಧನ ಸರ್ ಅವರು, ಕುಮಾರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಮೊನ್ನೆ ನಾನು ಟಿಕೆಟ್ ಹೋದಾಗ ಶಿವರಾಜ್ ಕುಮಾರ್ 2 ಮಾತನ್ನು ಮಾತಾಡಿದ್ರು. ಏನಂತ? ನಿಮ್ ನೋಡ್ತಾ ಇದ್ರೆ ವಿಷ್ಣು ನೋಡ್ತಾ ಇದ್ದೇನೆ. ಯಾವ ಊಟ ಬಂದಿದ್ದೇನೆ? ಶಿವಣ್ಣ ಸರ್, ನೀವು ಕರ್ನಾಟಕ ಚಕ್ರವರ್ತಿ, ನಾನೊಬ್ಬ ಚಿಕ್ಕ ಪುಟ್ಟ ಕಲಾವಿದ. ಕಂಡು ಮಿಡಿದ ನಾಡು ಉತ್ತರ ಕರ್ನಾಟಕದ
ವಿಜಯನಗರ ಜಿಲ್ಲೆ ಬಿಜಾಪುರ ಜಿಲ್ಲೆ ಎಂಬುದಿನಿಂದ ಎದ್ದು ಜೋರ ಚಪ್ಪಾಳೆ ತಡೆದ್ರು ನಮ್ಮ ಶಿವರಾಜ್ ಕುಮಾರ್ ಸರ್ ನಿಜವಾದ ಕಲಾವಿದರು ನಮ್ಮ ವರ್ಧನ ಅವರು ಕುಮಾರ್ ಅವರು ಸಾಮಾನ್ಯ ಅಲ್ಲ, ಸಕಲ ಕಲಾವಲ್ಲೊಬ್ರು ಅಂತ ಕಲೆಯನ್ನು ನೋಡ್ಕೊಂಡಂತ ಇದು ಉತ್ತರ ಕರ್ನಾಟಕದ ಅವ್ರದೇ ಒಂದು ಹೆಸರಿದೆ. ಗುಲ್ಬರ್ಗ ಬಂದ್ರೆ ಕುಮಾರನ ಎಷ್ಟು ಪ್ರೀತಿ ಕೂಗುತ್ತಾರೆ ಗೊತ್ತಾ? ಗಾಯನ, ಅನೌನ್ಸ್ಮೆಂಟ್ ಎಲ್ಲದಲ್ಲೂ ಎತ್ತಿದ ಕೈ ನಮ್ಮ ಕುಮಾರನ. ಸರ್ ಇನ್ನೊಂದೇನು ಗೊತ್ತಾ, ಈ ಊರಲ್ಲಿ ಒಂದು ತುತ್ತು ಅನ್ನ ತಿಂತ ಇದ್ದೀನಿ ಸರ್. ಅದೊಂದು ನಿಜವಾದ ಹೆಮ್ಮೆ ನನಗೆ. ಯಾಕೆ ಗೊತ್ತಾ, ಈ ವೇದಿಕೆಯಲ್ಲಿ ಇದ್ದೀನಂದ್ರೆ ಕ್ರೆಡಿಟ್ ಎಲ್ಲ ನಮ್ದು ಏನಿಲ್ಲ ಸರ್, ಎಲ್ಲ ಗ್ರಾಮಸ್ಥರು ಸರ್. ನೋಡಿ ಅದು ಒಂದು ನನ್ನ ಪುಣ್ಯ. ಇದು ಈ ಊರಲ್ಲಿ ಒಂದು ತನ್ನ ತಿಂತ ಇದ್ದೀನಿ, ನಿಮ್ಮಂತ ಕಲಾವಿದರಿಗೆ ಒಂದು ತುತ್ತು ಅನ್ನ ಕೊಡ್ತಾ ಇದ್ದೀನಿ, ಅದು ನಮ್ಮ ಪುಣ್ಯ ಸರ್. ನೋಡಿ ಅವ್ರ ಕಣ್ಣಲ್ಲಿ ನೀರು ಬಂತು ಸರ್. ನಿಜ. ಈ ಗ್ರಾಮಸ್ಥರು ನನ್ನ ದೇವರು, ನನ್ನ ತಾಯಿ ತಂದೆ ಅಂತ ಹೇಳ್ತಾರೆ ಅಂದ್ರೆ ಈ ಗ್ರಾಮದಲ್ಲಿ ಇಟ್ಟಿರುವ ಪ್ರೀತಿ ಸರ್. ಬರಲಿ ಒಂದು ಪ್ರೀತಿಯ ಚಪ್ಪಾಳದಿಂದ ಆಶೀರ್ವಾದ ಮಾಡಿ ಸರ್. ನಿಜವಾಗ್ಲೂ ಎಲ್ಲರೂ ಹೃದಯದಿಂದ ಕೂಗ್ತಾ ಇದ್ದಾರೆ. ಈಗ ಶಿವಣ್ಣ ಅವ್ರ ಮುಂದೆ ಒಂದು ಡೈಲಾಗ್ ಹೇಳಿದೆ, ಯಾವ್ದು ಗೊತ್ತಾ? ಚಿತ್ರ ಕದಂಬ. ಓಕೆ, ಕದಂಬ ವೈಷ್ಣು, ಈ ವೈಷ್ಣು ಒಂಥರ ಕರೆಂಟ್ ಇದ್ದ ಹಾಗೆ, ಅವ್ರನ್ಯಾರು ಮುಟ್ಟಕ್ಕಾಗಲ್ಲ. ಮುಟ್ಟಿದ್ದಾಯ್ತಂದ್ರೆ ಇಲ್ಲಿ ಕೂತಿರುವಂತ ನನ್ನ ಗಂಟು ಪಡೆದ ನಾಡಿನ ಅಭಿಮಾನಿಗಳು, ಚಿಗಟೇರಿ ಅಭಿಮಾನಿಗಳು ಸುಮ್ಮನೆ ಬೆಳಕಿಲ್ಲ. ಪವರ್ ಕರೆಂಟ್ ಇದ್ದಾಗ ನಮ್ಮ ಕಿಚ್ಚ ಬಾಸ್ ಅಭಿಮಾನಿಗಳು ಅವ್ರನ್ನೇನಾದ್ರೂ ಕೆಣಕಕ್ ಬಂದ್ರೆ ನಮ್ಮ ಕಿಚ್ಚ ಬಾಸ್ ಸುಮ್ಮನೆ ಬಿಡ್ತಾರ? ಇಲ್ಲ ತಾನೇ? ಸಿಂಹ ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ ಇದೆ ಅಲ್ವಾ? ಮೋಸ್ಟ್ಲಿ ಮಾತು ಹೊಡೆದರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದು ಚರಿತ್ರೆ ಇಲ್ಲ, ನಿರ್ಧಾರ ನೆನಕಲಿದೆ. ಈ ಕದಮ ಒಂದು ಕರಡಿದ ಹಾಗೆ ಪ್ರೀತಿನ ಸುಚ್ಚ ಹಾಕಿದ್ರೆ ಬೆಳಕು, ಅದೇ ನಿಮ್ಮ ಕದಂಬ. ಚಪ್ಪಾಳೆ ಜಿಮ್ಮಿದ ಅಭಿಮಾನಿಗಳೇ, ಬಹಳ ಸಂತೋಷ. ಇನ್ನು ಬಹಳಷ್ಟು ಹಾಡುಗಳು, ನೃತ್ಯಗಳಿವೆ. ಆ ಜೊತೆಗೆ ನಮ್ಮ ಊರಮ್ಮ ದೇವಿ ಜಾತ್ರಾ ಮಹೋತ್ಸವ ಕಮಿಟಿ ಅಧ್ಯಕ್ಷರು, ಪದಾಧಿಕಾರಿ ಎಲ್ಲಿದ್ದಾರೆ? ಕುಮಾರಣ್ಣ ಅಧ್ಯಕ್ಷರು, ಕಮಿಟಿಯವರು ಯಾರಾದರು ಕೇಳಿ ಒಂದು ವಿಶೇಷವಾದ ಗೀತೆನ ಹಾಡೋಣ. ಅದ್ರ ಜೊತೆಗೆ ಬಾಲ್ಮೇಲ್ ಗೊತ್ತಂತ ಅಭಿಮಾನಿಗಳು ನೀವು ಕೂಡ ಚಪ್ಪಾಳೆ. ಹಲೋ ಕಿಚ್ಚ ಬಾಯ್ಸ್, ಕಿಚ್ಚ ಸುದೀಪ್ ಅವ್ರಿಗೆ ದಾದಾ, ಕಿಚ್ಚ ದಾದಾ.